ಇರ್ಲಿ ಸರ್, ತೊಂದರೆ ಇಲ್ಲ ಬಿಡಿ ಸರ್, ತೊಂದರೆ ಇಲ್ಲ ಬಿಡಿ. ಅವ್ರು ಮಾಡ್ಕೊತಾರ, ನೀವು ಮಾಡ್ತಾರಪ್ಪ. ಬಂದದು ಅಮ್ಮ ಹೊಡೆದಾದ್ಮೇಲೆ ಅವ್ರ ಕೈಲಿ ನಿಮಿಷ ಯಾಕೆ ಕರ್ಕೋದಿ ಹುಡುಗಿ ಯಾತ ಕರ್ಕೋದ ನೀನು? ಈ ಹುಡುಗಿ ನೀನು ತಯ್ಯ ಮಾಡುವ ಅಯ್ಯೋ ಕೊಟ್ಟಿ ಐತೆ ಲೋಪಾರ ಅಂತೇಳಿ ಅಲ್ಲಿ ಹೋಗಮ್ಮ. ನಾನು ನನ್ನ ಹೆಮ್ಮಿಂಗ್ಸರು ನಮ್ಮ ಹುಡುಗ ಅದು ಬಿಟ್ರೆ ಇನ್ನೊಬ್ರು ನಾವು ಬೇಕಾದ್ರು ಅವ್ರ ಜೊತೆ ಹೆಂಗಸರು ನಮ್ಮ ಹೆಂಗಸರು ನಾಗರಾಜು ಅಂತ. ಆಮೇಲೆ ಅವ್ರ ಕಡೆಯವರು ಮಾಸ್ತರಾಗಿದ್ರು ಸರ್. ಅವ್ರ ಕಡೆಯವರು ಆ ಹುಡುಗಿ ಕಡೆಯವರು ಹುಡುಗಿರು ದೊಡ್ಡವ್ರು ಇದ್ರು. ಆ ಹುಡುಗಿಯರು ಒಬ್ಬ ಅವ್ರ ಚಿಕ್ಕಪ್ಪಿರು ಪುನಃ ಅವ್ರ ಭಾವ ಒಬ್ಬ ಅವ್ರ ಭಾವ ತಮ್ಮ ಮಸ್ತರಾಗಿದ್ರು ಸಹ ಅಣ್ಣ ತಮ್ಮಿರಲ್ಲ. ಅಣ್ಣ ತಮ್ಮಿರು ಅವ್ರು ಯಾರು ಹೇಳಿದ್ರು ಅಷ್ಟೇ ತಂದಿಲ್ಲ. ಇದು 12 ಗಂಟೆ ಶುರುವಾದ್ದು ಸಹ. 12 ಗಂಟೆಲಿ ಶುರುವಾದದ್ದು ಮಧ್ಯಾಹ್ನ 12 ಗಂಟೆಲಿ ಶುರುವಾದದ್ದಕ್ಕೆ 4:30 5 ಗಂಟೆ ನಡೀತು ಸಹ. ಎಲ್ಲಿ ಅದು ಕಾಡು ಮೇಲೆ ಇರು ಸಹ ಅವಳಿ ಮರ. ಅವಳಿ ಮರಲ್ಲಿ 15 ದಿನ ಕರ್ಕೊಯ್ತಾರಲ್ಲ ಸಹ ದೇವ್ರ ಅನ್ವ ನಮ್ಮ ಮೈಲ್ ಮರದ ಕರ್ಕೊಂಬ ಸರಿ ಮಾಡ್ತೀನಿ ಅಂತ ಹೋದವ್ರು. ಈಗ ನಿಮ್ಮ ಕಡೆಯವ್ರು ಯಾರೋ ಫೋನ್ ಮಾಡಿ ಸರ್ ಆಗಿದೆ ಸ್ಟೇಷನ್ ಕಳಿಸ್ಕೊಡ್ತೀವಿ ಸರ್. ಯಾಕೆ ಸ್ಟೇಷನ್ ಕರ್ಕೊಂಡು ಸರ್ ಇವ್ರು ಇಲ್ಲಿ ಸರಿ ಮಾಡ್ಕೊತೀನಿ ನಾವು ಇಲ್ಲಿ ಸರಿ ಮಾಡಿಬಿಟ್ಟು ಸ್ಟೇಷನ್ ಕರ್ಕೊಂಡು ಹೇಳಿದ್ರು ಸಹ. ಅವ್ರು ನಮ್ಗೆ ಹೇಳಿದ್ರು ಅದೇ ಸ್ಟೇಷನ್ ಕರ್ಕೊಂಡು ಅಂತ ಅವರು ಹೇಳಿದ್ರು ಸಹ. ಎಲ್ಲ ಅನಾಹುತ ಆಯ್ತು ಅಂತ ನಮ್ಮ ಮಂದಿರ ಕರ್ಕೊಯ್ತಿರಲ್ಲ ಸಹ. ಈ ಗಾದೆ ಹಿಂಗಲ್ಲ ನಮ್ಮ ಊರಲ್ಲಿ ನ್ಯಾಯ ಸರಿ ಮಾಡ್ತಾರೆ, ಈ ಗಾದಿಗಳು ನ್ಯಾಯ ಮಾಡ್ತಾರೆ ಅಂತ ಕರ್ಕೋದಿ ನಾನು. ನನ್ನ ನ್ಯಾಯ ಮಾಡೋದು ಮಕ್ಕಳು ಇರ್ತಾರೆ. ನನ್ನ ಮನೆಲ್ಲ ನನ್ನ ಮಗಳಿಗೂ ಕೂಡ ಹುಡುಗಿನ ಕಳಿಸ್ತಾರೆ ವಾಸನೆ. ಆ ಹುಡುಗಿಗ 3 ತಿಂಗಳು ಬಿಸ್ನೆಸ್ ಆಗಿನಿ. ನಾನು ಎಲ್ಲಾರ ಕಾಡಲ್ಲಿ ಇದ್ಬಿಡ್ತೀನಪ್ಪ ಕರ್ಕಬೇಡ ಅಂತ ಬಾಯ್ಬಿಟ್ಟೆಲ್ಲ ಕೆಲಸ. ನಾವು ಏನೋ ಒಂದು ಇದು ಸರ್ ಮಾಡ್ಕೊಂಡು ಜನ ಸೇರ್ಸಮ್ಮ ನಮಗೆ ಎಮರ್ಜೆನ್ಸಿ ಕೊಡ್ತಾರೆ ಸರ್ ಮಾಡ್ಕಮ್ಮ ಅಂತೇಳಿ ಕರೆಸ್ತಾರೆ. ನಾನು ಆ ಮಗ ಕುಂತ್ಕ ಹತ್ತಿರ ಹೆಣ್ಮಗ ಹತ್ತಿರ ಬುಣ್ಣಿಲ್ಲ ಹೆಣ್ಮಗಿಗೂ ಹೊಡೆದ್ನ. ಅದೇ ಮಂಜು ದರಮೇಲೆ ಮಂಜು ಆ ಹೆಣ್ಮಗಿಗೂ ಹೊಡೆದ್ನ. ನಮ್ಮ ಹುಡುಗ ಹೊಡೆದವನು ಅವನಿಗೆ ದರಮೇಲೆ ಮಂಜು ಒಂದೇ ಏಟು ಹೊಡೆದಾಗ ಒಂದಲ್ಲ 3 ರೀತಿ ಸುರಿದಾಗ ಅಲ್ಲಿಯೇ ಅವ್ರ ಟಿವಳಿಗೆ ಹೊಡೆದು ಬಾಯಿ ಬಂದಂಗೆಲ್ಲ ಬೋದು ಹುಚ್ಚಮ್ಮನ ಸತ್ಯ ಮಾಡ್ಸೋಣ ನೀನು ಹೋಗಲ್ಲ ಅಂತ. ನೀನು ಎಲ್ಲ ಕಾಣು ನೀವು ಹೋಗಲ್ಲ ನಾವು ಹೋಗುದಿಲ್ಲ ಅಂತ ಸತ್ಯ ಮಾಡೋಣ. ಅಲ್ಲಿಂದ ಮನೆಗೆ ಬಂದು ಇಟ್ಕೋ ಆ ಹುಡುಗಿ ಪುನಃ ನಮ್ಮ ಹೆಂಗಸ್ರು ಫೋನ್ಗ ಹುಡುಗಿ ಪುನಃ ಫೋನ್ ಮಾಡಿದೆ. ಆ ಹುಡುಗಿ ನಮ್ಮ ಹುಡುಗಿ ಹೆಸರು ನನಗೆ ಹೆಸರು ಬರಲ್ಲ ಸರ್. ಆ ಹುಡುಗಿ 5 ಮಾಡಿದ ಸರ್. 4 ಇದು ಬಂದು 5 ಊಟ ಕದ್ದು ಫೋನ್ ತಗೊಂಡು ಹಾಕೊಂಡು ಫೋನ್ ಮಾಡಿ ನನಗೆ ಈ ಸ್ಥಿತಿ ತಂದು ನಾನೇ ಏನಾದ್ರು ಮಾಡ್ಕೊಬಿಡ್ತೀನಿ ಅಂತ ಲೆಕ್ಕಾಚಾರವಾಗಿ ಆ ಹುಡುಗಿ ಮಾತು ಮಾಡೋದ. ಏನೂ ಆಗೋಲ್ಲ ಸುಮ್ಮನೆ ಹಿಂಗೆ ಸಂಜೆಗೆ ಬಂದಮೇಲೆ ಒಂದಿನ ಇನ್ನೊಂದು 6 ತಿಂಗಳ ಟೈಮ್ ಮುಗಿದ್ಮೇಲೆ ಎತ್ತಾಗಾರ ಒದಗೈತೆ ಅಂತ ನಾವು ಮಾತಾಡೋದು. ಆಮೇಲೆ ಎಲ್ಲ ಇಷ್ಟಕ್ಕೆ ನಿಂತ್ಕೊತು ಸರ್. ಇಷ್ಟಕ್ಕೆ ನಿಂತ್ಕೊತಾ ಇವರು ನಾವು ಗದ್ದಗ ಹೋದ್ಮೇಲೆ ಬಂದು ಏನೋ ಮಾಡಿದ್ರು ಸರ್. ಇವರು ನಾನು 6 ಗಂಟೆಲಿ ಹೋದಾಗ ನನ್ನ ಮಗ ಹಾಲು ಕರೀತಾ ಇದ್ದ. ನಾನು ಹಿರಿ ಮಗ ಅಮ್ಮ ಇಬ್ಬರು ಇದ್ರು. ಯಾರು ಹಿರಿ ಮಗ ಇಲ್ಲಿ ಸ್ವಲ್ಪ ನೋವಾಳವ್ರೆ ಏನೋ ಮಾತಾಡ್ಸೋದು ಬೇಡ ಹಾಲಾಗಿಲ್ಲ ಕಂಡಿದ್ದ. ಯಾಕಂದ್ರೆ ನಾಚಿಕತನೇ ಊರೊಳಗೆ 2 ಸಾವಿರ ಅಂತ ಅವ್ನು ಮಾತಾಡ್ಸಿ ನಾಳೆ ಕತ್ಕೊಟ್ಟೋದಿ. ಹೊಂಟೋದ್ಮೇಲೆ ನಮ್ಮ ಈ ಮಗನ ಕತೆ ಬಂದಮೇಲೆ ಇದೇನೋ ನಡೆದಿರುತ್ತೆ ತಂತ್ರ. ಇದು ಏನೋ ಬೇಕು ಅಂತ ಮಾಡಿರುವಂಥ ಕೆಲಸ. ನೀನು ಆ ಹುಡುಗಿದ್ನು ಸ್ಟೇಟ್ಮೆಂಟ್ ತಕ್ಕೊಂಡು ಏನು ಮಾಡಬೇಕು ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಮ್ಮ ಊರಲ್ಲಿ ಇನ್ನೊಂದಪ್ಪ ಎಲ್ಲೂ ಆಗಬಾರ್ದು ಹಿಂಗೆ ಪ್ರೀತಿಸ್ತಾರು ಗಂಡು ದೇಶದ ಮೇಲೆ ಯಾವ ಬಿದ್ದನು ಅದೇ ಮಂಜ ದೇಶ ಆಳ್ತಾವನ. ಆಮೇಲೆ ಹುಣ್ಸ್ಗಳಿದ್ದು ಕರ್ಕೊಬಂದು ಬಾಳ್ಲಿಲ್ವಾ ಹುಣ್ಸ್ಗಳಿಗೂ ನಮ್ಮ ಹುಣ್ಸ್ಗಳಿಗೆ ತರ ಕೊಡೋಳು ಇರಲಿಲ್ಲ ಸಹ ತಂದ ಮಾಡಲಿಲ್ವಾ ನನ್ನಂಗೆ ಅವನಿಗೆ ಅಂತ ಒಂದು ಸ್ವಲ್ಪ ಅನುಮತಿ ಕೊಡಬೇಕಲ್ವಾ. ಆಯಿತು ಹೋಗ ಹುಡುಗಿ ತರಿ ಇರಲಿ ಗಂಟ ಹುಡುಗಿನ ಇರಲಿ. ಆಮೇಲೆ ಏನಾದ್ರು ಒಂದು ಕತೆ ಮಾಡೋಕಾಗಿಲ್ವಾ ರಿಪೀಸ ತೆಗೆದು ಏರಾಗಿ ಹೊಡೆದಿಲ್ಲ. ಅಪ್ಪ ನಾನು ತನ್ನ ಇತ್ತೇನ ಅದೇ ಜಾಗ ಕೂದಿರಲ್ಲ. ನಾನು ಇನ್ನಷ್ಟು ನೋಡಿ ಸುಮೀರಪ್ಪ ನೀವು ಮಾಡಿದ ನೋಗೆ ನೀವು ಕೊಟ್ಟು ನೋಗೆ ಅಂತೇಳಿ ನಾವು ನಿಲ್ಲಿಸ್ತೀವಿ. ಕಮ್ಮಿ ಅಂದರು ಆ ಮನೆ ಒಳಗೆ 5 ವರ್ಷ. ಆ ಹುಡುಗಿ ಪ್ರೀಶರು ಮನೆ ಒಳಗೆ 5 ವರ್ಷ ಮಾತಿರ್ತಾರೆ. ನನ್ನ ಮಾಡಿರ್ತಾರಲ್ಲ ಜಾಸ್ತಿ ಅಲ್ಲೇ ಉಣ್ಕೋದು ಲಾಲು ಪಾಲ ಕರಿತಿರೋದು ನೋಡ್ತಾ ಇರೋದು ನಿರ್ಗೋದ್ರೆ ಕೆಲಸ ಬಗ್ಗೆ ತೆಗ್ಬಿಡ್ತಿದ್ವಿ. ಅಲ್ಲೇ ಶಬ್ದ ಮಾಡ್ತಿದ್ದ. ಅವ್ರು ಇವತ್ತು ಎಲ್ಲಾರ ಕಣ್ಣು ಕಾಣ್ತಾ ಇದ್ದಾರ. ಕಮ್ಮಿ ಅಂದರು ನಂದು ಅವತ್ತು ನಾನು ಬಡಸ್ತಾನ ಇದ್ರು 4-5 ಲಕ್ಷ ರೂಪಾಯಿ ದುಡ್ಡು ಅಲ್ಲಿ ಹೋಗೋದ ನನ್ನ ದುಡ್ಡು ಹೋದ ನನ್ನ ಕಣ್ಣು ಕಾಸು ನಮಗೆ ಈಗ ಭಾಳ ಸಂಪಾದನೆ ಏನು ಮಾಡ್ತಾಯಿದ್ದೆ ಅಂದರೆ ಏನೋ ಇನ್ನೊಂದು ತಿಂಗಳು ತಾಳಪ್ಪ ಹೇಳ್ತೀನಿ. ಇನ್ನೊಂದು ತಿಂಗಳು ಇಷ್ಟು ಹೇಳ್ಕಂದ ಬಂದ ವರ್ಷ ಏನು ನನಗೆ ಹೇಳಿಲ್ಲ. ಅಮ್ಮ ಏನೋ ಮಾಡ್ತಾವನಲ್ಲ ನನ್ನ ಮಂಗೆ ಮಾಡ್ತಾವನೆ
ನಾನು ಏನು ಮಾತಾಡಿ ಬಿಟ್ಕೊಂಡ್ಬಂದ್ಬಿಟ್ಟು ಇವ್ರು ಕಿರಿಮಗನ ಹಿರಿಮಗ ಕಿರಿಮಗ ಇನ್ನ ಇನ್ನೊಬ್ರು ಅವ್ರ ಮದುವೆ ಯಾರಿಗೂ ಅವ್ರಿಗೂ ಆಗಿಲ್ಲ ಅವ್ರಿಗೂ ಆಗಿಲ್ಲ. ನನ್ನ ಮಕ್ಕ ನಮ್ಮ ಊರೊಳಗೆ ನೀವು ಯಾರನ್ನಾರ ಕೇಳ್ಕರಿ ಒಂದು ಕೆಟ್ಟ ಸ್ಥಾನದಲ್ಲ ಒಬ್ಬರಿಗೆ ಸರಿ ಇಲ್ಲ ಅಂತ ಅನ್ನೋದಾದ್ರೆ ನೀವೇನು ಮಾಡಬೇಡಿ ಸೀದಾ ಒಟ್ಟಾಗಿ ನೀವು ಬಿಚ್ಚಿಗೆ ವಾಪ ಮಾಡ್ತೀವಿ. ಇಲ್ಲ ಸರಿಯಾಗಿ ಅವ್ರೆ ಅಂತ ಇಟ್ಟಿದ್ರು ಸಭೆಯಲ್ಲಿ ನಮ್ಮ ಊರಲ್ಲಿ ಬೇಕಾದ್ರೆ ಡೆಂಗೂರು ಆಡ ಸಾರಿಸ್ಬಿಡು. ನನ್ನ ಮಕ್ಕಳು ಬಾಗಲ್ಲ ನಮ್ಮ ಬಾಗಲ್ಲ ನಮ್ಮ ಕೆಟ್ಟದಾಗ ಒಂದು ಇದರಲ್ಲೂ ಕೂಡ ಒಬ್ಬ ಮನುಷ್ಯನ ಬೋದಿಲ್ಲ. ಇಂಥವ್ರು ಕಂಡ್ರೆ ಮರುವಾದಿ ಕೊಟ್ಟು ದೂರ ನಿಂತ್ಕೊಂಡು ಏನಾರು ಮಾತಾಡಿಸ್ಬೇಕಾದ್ರೆ ನಾವು ಬೇಕಾದಾಗ ಹೋಗೋದು ಇಂಥವ್ರು ಗಾರ್ದಾಗ ಅವ್ರು ತಡಕ್ಕೂ ನಾವು ಮುಚ್ಚಿರಲಿಲ್ಲ. ಆ ಮಟ್ಟದಲ್ಲಿ ನಾನು ಭೂಮಿ ಕೆರೆದು ಇರೋಂಥ ವಾರ ಕೂತ್ಕೊಂಡು ಮಾಡ್ಕೊ ಭೂಮಿ ಕೆರೆದು ನನ್ನ ಮಕ್ಕಳು ಸಾಕಬೇಕು ಅಂತೇಳಿ ಊರೊಳಗೆ ಶಾಲದ ಇಲ್ಲ ಶಾಲೆ ಬಂದು ಹಣ್ಣು ಮಣ್ಣು ಮಾಡಿ ತಕ್ಕಂಡು ಕಾಲ ಕಳೆದು ಸರ್ ಇದೆ ಸರ್. ಅದೇ ಹುಡುಗ ಸರ್ ಅದೇ ಹುಡುಗ ಕಟ್ಟಿಕಟ್ಟಿಯಪ್ಪ ನಾನು ದನ ಕಡೆ ಮಾಡ್ಕೊತೀನಿ ಅಂತಂದು ಹೇಳ್ಕೊಂಡು ಇದು ಮಾಡ್ಕೊಂಡು ಮನ ಮಾಡ್ಕೊಂಡು ಅವ್ರ ಅಣ್ಣ ಇದ್ದಾರಾ ಈ ಕಡೆ ಬರ್ರಿ ಸ್ವಲ್ಪ ಜಾಗ ಕಾರಣ ಎಲ್ಲ ಏನೋ ಸ್ವಲ್ಪ ವಿಚಾರವಾಗಿ ಹೇಳೋದು ಏನು ಒಬ್ಬನೇ ಹೇಳ್ತಿದೆಯಲ್ಲ ಹಿಂದೆ ಹೊಡೆದ್ರ ಅವ್ನ ಅಪ್ಪನೇ ಹೊಡೆದ ಇನ್ನೇ ಅವ್ರ ಅಣ್ಣ ಅರ್ಕೆಯವ್ರವನೊಬ್ನು ಅವ್ರ ಅಣ್ಣ ಅವ್ರ ಭಾವನಂತ ನಾಗೇಂದ್ರ ಅಂತ ಅವನ ಹೆಸರು. ಅವ್ರ ದೊಡ್ಡವ ಬಾಬಾ ಅಂದರೆ ನಡೆಯಮ್ಮ ಅವನೇ ಬರೀ ಹೆಸರು ಹೇಳ್ಕೊಂಡು ಹೋಗಪ್ಪ ಸಾಕು. ರಾಜೇಗೌಡ, ರತ್ನಮ್ಮ, ರವಿಕುಮಾರು, ಆಮೇಲೆ ರಾಗಿ ಮುದ್ನಳ್ಳಿಯವ್ರು ಅವ್ರ ಹೆಸರು ಗೊತ್ತಿಲ್ಲ. ಇವರೆಲ್ಲ ಸೇರ್ಕೊಂಡು ಮಾಡಿರು ಸರ್. ಒಡನೆ ಹಾಕಿರೋದು ಅದಂತೂ ಸತ್ಯ. ನಮ್ಮ ಹೊಲ್ತಕ್ಕೆ ಹೋದ್ಮೇಲೆ ಕರಿ ಏನೋ ಮಾಡ್ಬಿಟ್ಟು ಒಡನೆ ಹಾಕ್ಬಿಟ್ಟು ಹೋಗೋರೆ, ಇದಂತೂ ಸತ್ಯ. ಮುಂದಕ್ಕೆ ಅದೇನು ಮಾಡ್ರಿ ಇದು ಕೇಸ್ ಆಗಂಟು ಎಣ ಬಿಚ್ಚಿಸಲ್ಲ ಸರ್. ಇಲ್ಲೇ ಕೊಳ್ತೊಲ್ಲಿ ಅದು ಬಿಚ್ಚಿಸೋಕೆ ಆಗುಲ್ಲ. ಬೆಳಗ್ಗೆ ಸ್ಪಾಟಲ್ಲಿ ಇದ್ನವನು ನಮ್ಮೂರು ಯಾರು ಹೇಳಪ್ಪ. ಈಗ ಬೆಳಿಗ್ಗೆ ನಿಮ್ಮ ತಂದೆ ಎಷ್ಟು ಗಂಟೆಗೆ ಸರ್ ಅವ್ರು ಆ ಕಡೆ ನಾವೆಲ್ಲ ಆ ಕಡೆ ಮನೆ ಹತ್ರ ಬಂದಿದ್ದು ಊರೊಳಗೆ ಈ ಸೆಡ್ಡು ಇಲ್ಲಿ ಯಾರ್ಯಾರು ಕೆಲಸ ಯಾರು ನಾವು ಮಾಡ್ತೀವಿ, ಎಲ್ಲ ಮಾಡ್ತೀವಿ ನಾವು. ಯಾರು ಯಾರು ಇಲ್ಲ. ಎಷ್ಟು ಗಂಟೆಗೆ ಹಾಲು ಕರಿಯಕ್ಕೆ ಬರ್ತೀರಿ? ನಾವು 5:30 ಬಂದು 5:30 ಬಂದ್ರೆ ಯಾರ್ಯಾರು ಬಂದ್ರಿ? ನಾನು ಬಂದ ಫಸ್ಟು. ನಾನು ಬಂದು ಈಚೆ ಹಾಲು ಕರಿತಾ ಇದ್ದೆ, ತಿಂಡಿ ಕೊಟ್ಬಿಟ್ಟು ಹಾಲು ಕರಿತಾ ಇದ್ನ, ಅವ್ನು ಒಳಗೆ ಕರಿತಾ ಇದ್ನ. ಇನ್ನು ನಮ್ಮ ಅವ್ವ ಬಂದ, ಆಮೇಲೆ ನಮ್ಮ ಅಪ್ಪ ಬಂದ, ಆಮೇಲೆ ನಮ್ಮ ಅವ್ವ ಬಂದ. ನಾವಿಬ್ಬರು ಹೊಲ್ ತಗೋದ ಹಾಲೆಲ್ಲ ಹಾಕ್ಬಿಟ್ಟು ಮೇವು ಹೊಡೆದಾಕ್ತೀನಿ ನಾನು ಅಂದ್ಬಿಟ್ಟು ಹೊಡೆದಾಕೋದ್ನ ಇವ್ರು ಸ್ವಲ್ಪ ಕೊಟ್ಟರು. ಮೇವು ಹೊಡೆದ್ಬಿಟ್ಟು ಹೋದ್ಮೇಲೆ ಇವ್ರು ಊಟ ತರೋಕು ಅಂತ ಮನೆಗೆ ಹೋದ್ರಂತ ಊಟ ತಗೊಬಂದು ಕೊಡ್ತೀನಿ ಅಂದ್ಬಿಟ್ಟು ತರ್ಸೋರೆ. ನಾವು ಹೊಲ್ತಕ್ಕೆ ಹೋಗಿದ್ದೆವು. ಹೊಲ್ತಕ್ಕೆ ಹೋದ್ಮೇಲೆ ಈಗ ನಾವಿಬ್ರು ಹೊಲಕ್ಕೆ ಹೋಗಿದ್ದೆವು ತಿಂಡಿ ತಗೊಂಡು. ಆಮೇಲೆ ಯಾರೋ ನೋಡ್ಬಿಟ್ಟು ಫೋನ್ ಹಾಕ್ಬಿಟ್ಟು ಹಿಂಗೆ ಏನು ಅಂದಿಲ್ಲ, ನೀನು ಮನೆ ತಕ್ಕ ಬರಿ ಅಂತ ಅಂದರು. ಅಷ್ಟೇ ನಮಗೆ ಗೊತ್ತಿದ್ದು. ಫಸ್ಟ್ ಯಾರು ನೋಡಿದ್ರೋ ಗೊತ್ತಿಲ್ಲ. ನಮ್ಮ ಮಾವ ಹೇಳಿದ್ದು. ನಮ್ಮ ಮಾವ ಫೋನ್ ಹಾಕಿದ್ನ ಫಸ್ಟು. ನಮ್ಮ ಮಾವ ಫೋನ್ ಹಾಕ್ಬಿಟ್ಟು ಹಿಂಗೆ ಬಾ ಅಷ್ಟೇ ಅಂದಿದ್ದು. ಬಂದು ನೋಡಿದಾಗ ಹಿಂಗೆ ಆಗತ್ತೆ. ಹೊಡೆದ್ನೆ ಎದಾಕೋರ, ಅದಂತೂ ಸತ್ಯ. FIR ಆಗುತ್ತೆ. ಕೊಡಿ, ಏನು ಕೊಡ್ತೀರ ಸರ್ ಅವ್ರದ್ದು ನಮ್ಮ ಊರಲ್ಲಿ ನೋಡ್ರಿ. ಈಗ ಎಷ್ಟು ಮಾತಾಡಿದ್ರು ಅಷ್ಟೇ. ಈಗ ಒಂದ್ ಪೇಪರ್ ಕೊಡ್ತೀವಿ, ಅದೇನ್ ಕೊಡ್ತೀರಿ ಬರ್ಕೊಡಿ, ಅದೇನ್ ಕ್ರಮ ಹೇಳ್ತೀನಿ ನಡ್ರಿ. ಬಾಪ ಇವ್ರ